ಕೆಲವೇ ಗಂಟೆಗಳಲ್ಲಿ ಬಿಹಾರ ವಿಧಾನಸಭೆಯ ಚುನಾವಣೆಗೆ 2ನೇ ಹಂತದ ಮತದಾನ ನಡಿಬೇಕಿತ್ತು. ಅದಕ್ಕೂ ಮುಂಚೆನೆ ಒಂದು ಕಡೆ 450 kg ಸ್ಫೋಟಕ ಇಟ್ಕೊಂಡಿರುವಂತಹ ಉಗ್ರ ಪತ್ತೆ ಆಗ್ತಾನೆ, ಮತ್ತೊಂದು ಕಡೆ ಬ್ಲಾಸ್ಟ್ ಆಗತ್ತೆ. ಅದು ದೆಹಲಿಯಲ್ಲಿ ಬ್ಲಾಸ್ಟ್ ಆಗತ್ತೆ. 3 ಕಾರುಗಳು ಅನುಮಾನಾಸ್ಪದ ರೀತಿಯಲ್ಲಿ ಸ್ಫೋಟಗೊಳ್ತವೆ, ಬೆಂಕಿ ಹೊತ್ಕೊಳ್ತವೆ. ಸುಮಾರು ಸಂಜೆ 6, 6:30, 6:50 ಮಧ್ಯೆ. ಯಾರು ನಮ್ಮ ದೇಶವನ್ನು ಆಳ್ತಿದ್ದಾರೆ? ವಿಶ್ವಗುರು, ಜಗತ್ತಿನ ಸರ್ವಶ್ರೇಷ್ಠ ನಾಯಕ, ಪವರ್ಫುಲ್ ನಾಯಕ. ಈ ಹಿಂದಿನ ಎಲ್ಲ ಪಕ್ಷಗಳ ಅಧಿಕಾರದ ಅವಧಿಯಲ್ಲಿ, ಕಾಂಗ್ರೆಸ್ಸಿಂದ ಸೇರಿಸಿ ಎಲ್ಲ ಪಕ್ಷಗಳ ಅಧಿಕಾರದ ಅವಧಿಯಲ್ಲಿ ಈ ದೇಶದಲ್ಲಿ ಒಂದು ಸೆಕ್ಯೂರಿಟಿ ಅನ್ನೋದಿರಲಿಲ್ಲ. ಆ ಕಾರಣಕ್ಕೋಸ್ಕರನೇ 3 ಟರ್ಮು ಗೆಲ್ಲಿಸಿದ್ರು. ಅಂತಹ ನಾಯಕ ದೆಹಲಿಯ ಕೆಂಪು ಕೋಟೆಯಲ್ಲೇ ನಿಂತು ಭಾಷಣ ಮಾಡ್ತಿದ್ದವರು ನರೇಂದ್ರ ಮೋದಿ ಅವರು. ಮತ್ತೆ ಗೃಹ ಸಚಿವರು ಯಾರು? ಚಾಣಕ್ಯ, ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು. ಸರ್ದಾರ್ ಪಟೇಲ್ರನ್ನ ಬಿಟ್ಟರೆ ನೆಕ್ಸ್ಟ್ ಅವರೇ ಬಿಜೆಪಿಯ ಕೆಲವರ ಪ್ರಕಾರ. ಮತ್ತೆ ಅಲ್ಲಿನ CM ಯಾರು? ಈ ಹಿಂದೆ ಯಾರೋ ಇದ್ರು ಕೆಮ್ಕೊಂಡು ಓಡಾಡ್ತಿದ್ದಂಥವ್ರು, ಅರವಿಂದ್ ಕೇಜ್ರಿವಾಲ್ ಅವರು. ಅವ್ರ ಲಾಯಕ್ಕಿಲ್ಲ, ಅವರಿಗೆ ರಾಷ್ಟ್ರೀಯತೆ ಗೊತ್ತಿಲ್ಲ, ಅವರಿಗೆ ಧರ್ಮದ ಬಗ್ಗೆ ಅಷ್ಟೊಂದು ಒಲವಿಲ್ಲ, ಹಿಂದೂ ಧರ್ಮವನ್ನು ಕಾಪಾಡುವ ಶಕ್ತಿ ಇಲ್ಲ ಅಂತ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಸೇರಿದಂತೆ ಎಲ್ಲರೂ ಕೂಡ. ರೇಖಾ ಗುಪ್ತಾ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು ಬಿಜೆಪಿ. ಅಲ್ಲಿ ಆಡಳಿತ ನಡೆಸ್ತಿದೆ. ಅಂತಹ ಜಾಗಕ್ಕೆ ಈ ರಾಷ್ಟ್ರವನ್ನು ಕಾಪಾಡೋದಕ್ಕೆ ತಮ್ಮ ತನು ಮನ ಧನವನ್ನು, ತಮ್ಮ ದೇಹದಲ್ಲಿರೋ ಪ್ರತಿಯೊಂದು ಹನಿ ರಕ್ತವನ್ನು ಚೆಲ್ಲಿಬೇಕಾದ್ರೂ ದೇಶವನ್ನು ಕಾಪಾಡುವಂತಹ ಜಾಗ, ಅಂತಹ ನಾಯಕರು ಇರುವಂತಹ, ಆಡಳಿತ ಇರುವಂತಹ ಜಾಗದಲ್ಲಿ ಬ್ಲಾಸ್ಟ್ ಯಾಕಾಯಿತು? ಸುಮಾರು 28ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಅಲ್ಲಿನ LNJP ಆಸ್ಪತ್ರೆಗೆ ಈಗಾಗಲೇ ಅವರನ್ನು ದಾಖಲಿಸಲಾಗಿದೆ. ಈಗಾಗಲೇ 10ಕ್ಕೂ ಅಧಿಕ ಮಂದಿ, ಈ ಸುದ್ದಿ ಪ್ರಸಾರವಾದ ಸಂದರ್ಭದಲ್ಲಿ 10ಕ್ಕೂ ಅಧಿಕ ಮಂದಿ ಪ್ರಾಣ ಕಳ್ಕೊಂಡಿರ್ತಾರೆ, ಸಾವನ್ನಪ್ಪಿರ್ತಾರೆ. ಯಾರು? ಸಾಮಾನ್ಯರು. ಅವ್ರು ಯಾರು ತಪ್ಪು ಮಾಡಿದ್ರು? ದೆಹಲಿಯಲ್ಲಿ BJPಯನ್ನು ತಂದಿದ್ದಕ್ಕ ಅಥವಾ ಕೇಂದ್ರದಲ್ಲಿ BJPಯನ್ನು ತಂದಿದ್ದಕ್ಕ ಅಂತ ಅಲ್ಲಿನ ಜನ ಚರ್ಚೆ ಮಾಡ್ತಿದ್ದಾರೆ. ಈಗ ತಪ್ಪೇನು? ಹೌದು, ಎಲ್ಲರೂ ಹೇಳ್ತಿದ್ರು ಕಾಂಗ್ರೆಸ್ ಬಂದರೆ ಉಗ್ರರ ಉಪಟಳ ಜಾಸ್ತಿ ಆಗತ್ತೆ, ಆ ಕಾರಣಕ್ಕೋಸ್ಕರ 3 ಟರ್ಮಲ್ಲಿ BJPಯನ್ನು ತಂದಿದ್ದೀವಿ. ಆದರೂ ಯಾಕೆ ಈ ಥರದ್ದು ನಡೀತಿದೆ? ಒಂದು ವೇಳೆ ಇದು ಉಗ್ರ ದಾಳಿನೇ ಆದರೆ ಯಾಕೆ ನಡೀತಿದೆ? ನರೇಂದ್ರ ಮೋದಿಯವರಂತಹ ಸರ್ವಶ್ರೇಷ್ಠ ವಿಶ್ವಗುರು ಇರುವಾಗಲೂ ಕೂಡ ಹೀಗೆ ಯಾಕಾಯಿತು? ಅಮಿತ್ ಶಾ ಅನ್ನುವಂತಹ ಮಹಾನ್ ಚಾಣಕ್ಯ, ಗಂಡುಗಲಿ ಪೈಲ್ವಾನ್ ಇದ್ದಾಗಲೂ ಕೂಡ, ಮಾಸ್ಟರ್ ಸ್ಟ್ರೋಕ್ಗಳ ಮಾಂತ್ರಿಕ ಇದ್ದಾಗಲೂ ಕೂಡ ಯಾಕೆ ಹೀಗೆ ಆಯಿತು? 450 kg ಸ್ಫೋಟಕ ತಗೊಂಡು ದೇಶದೊಳಕ್ಕೆ ಒಬ್ಬ ಉಗ್ರ ಬರ್ತಾನೆ ಅಂದರೆ ಇಂತಹ ಮಹಾನ್ ವೀರರು, ಶೂರರು, ಧೀರರು, ರಣಧೀರರು, ಗಂಡುಗಲಿಗಳು ರಾಜ್ಯಭಾರ ಮಾಡ್ತಿರುವಂತಹ ಸಂದರ್ಭದಲ್ಲಿ ಗುಪ್ತಚರ ಇಲಾಖೆ ಏನು ಮಾಡ್ತಿತ್ತು? ಭಜನೆ, ಸೃಜನೆ, ಮತ್ತೊಂದೇನಾದರೂ ಮಾಡ್ತಿತ್ತಾ? ಬುಲ್ಡೋಜರ್ ಬಾಬಾ ಇರುವಂತಹ ಅಲ್ಲೇ ಪಕ್ಕದಲ್ಲೇ, ಜಾಸ್ತಿ ದೂರನೂ ಇಲ್ಲ, ಅವರ ಆಳ್ವಿಕೆ ಇರುವಂತಹ ಸಂದರ್ಭದಲ್ಲಿ, ರೇಖಾ ಗುಪ್ತಾ ಅವರು ಇರುವಂತಹ ಸಂದರ್ಭದಲ್ಲಿ ಹೀಗೇಕೆ ಬ್ಲಾಸ್ಟ್ ಆಯಿತು? ಈ ನೆಲದ ಮೇಲೆ ರಕ್ತ ಕಾರಿಕೊಂಡು ಸತ್ತಂತಹ 10ಕ್ಕೂ ಅಧಿಕ ಮಂದಿ ನನ್ನ ಭಾರತೀಯರು. ಅವರು ಯಾವುದೇ ಧರ್ಮ ಆಗಿರಲಿ, ಅವರ ಸಾವಿಗೆ ಹೊಣೆ ಯಾರು? ಅಲ್ಲಿನ ಮುಖ್ಯಮಂತ್ರಿನ, ಇವತ್ತಿನ ಗೃಹ ಸಚಿವರ, ಇವತ್ತಿನ ಪ್ರಧಾನಿನ, ಅಥವಾ ಪಾಪ ಹೋದಾಗ ಬಂದಾಗ ಸಾರ್ ಅಂತ ಸೆಲ್ಯೂಟ್ ಮಾಡುವಂತಹ ಪೊಲೀಸರ? ವ್ಯವಸ್ಥೆಯ ಒಳಗಡೆ ಸಾಕಷ್ಟು ಹಿಂಸೆ ಅನುಭವಿಸ್ಕೊಂಡು, ಒತ್ತಡಗಳಿಗೆ ಒದ್ದಾಡಿ, ನೊಂದು ಬೆಂದು ಮತ್ತೆ ಅವರಿಗೆ ಸೆಲ್ಯೂಟ್ ಮಾಡುವಂತಹ ಮತ್ತು ಅವರ ಮನೆಗಳನ್ನು ಕಾಯುವಂತಹ ನಮ್ಮ ಆರಕ್ಷಕರ ಚರ್ಚೆ ಆಗಬೇಕಿದೆ. ಹಲವು ಸಂದರ್ಭಗಳಲ್ಲಿ ಚುನಾವಣೆಗೂ ಮುಂಚೆನೇ ಈ ಥರದ್ದು ಯಾಕಾಗತ್ತೆ? ಅದು ಕೂಡ ಚರ್ಚೆ ಆಗಬೇಕಿದೆ. ಯಾಕಂದರೆ ಇದು ಉಗ್ರರ ಉಪಟಳವೇ ಆದರೆ, ಇದು ಉಗ್ರರ ದಾಳಿಯೇ ಆದರೆ ಮೋದಿಯವರೇ ಪ್ರಧಾನಿ, ಅಮಿತ್ ಶಾ ಅವರೇ ಗೃಹ ಸಚಿವರು, ರೇಖಾ ಗುಪ್ತಾ BJP ನಾಯಕಿ, ಅವರೇ ಮುಖ್ಯಮಂತ್ರಿ. ಆದರೂ ಯಾಕೆ ಹೀಗಾಯಿತು? ದೇಶದೊಳಕ್ಕೆ ಯಾವನೋ ಒಬ್ಬ ಉಗ್ರ
ಕಟುಕ, ರಾಕ್ಷಸ, ದೇಶದ್ರೋಹಿ ಅಥವಾ ಬೇರೆ ಕೋಮಿನವನೇ ಅಂತಲೇ ಅನ್ಕೊಳ್ಳೋಣ. 450 kg ಹೊತ್ಕೊಂಡು ಬರ್ತಿದ್ದಾಗ ಅವನು ಹತ್ತಿ ಬಟ್ಟೆನ ಹೊತ್ಕೊಂಡು ಬರ್ತಿದ್ನ? ಅದನ್ನು ಯಾರೂ ನೋಡಲಿಲ್ವಾ? ಇಡೀ ವ್ಯವಸ್ಥೆ ಸುಮ್ಮನಿತ್ತ? ದೇಶವನ್ನು ಕಾಪಾಡೋದಕ್ಕೆ ರಕ್ತದ ಧಮನಿಯನ್ನು ಹರಿಸೋದಕ್ಕೆ, ಪ್ರತಿ ಹನಿಯನ್ನು ಕಿತ್ತು ಬಿಸಾಕೋದಕ್ಕೆ ಕಾಯುತ್ತಿರುವಂತಹ ರಣಪಡೆ ಇರುವಂತಹ ಸಂದರ್ಭದಲ್ಲಿ, ಆಡಳಿತ ನಡೆಸ್ತಿರುವಂತಹ ಸಂದರ್ಭದಲ್ಲಿ ಇಂಥದ್ದೊಂದು ಬ್ಲಾಸ್ಟ್ ಯಾಕಾಯಿತು? ಅದು ಉಗ್ರರ ಉಪಟಳವೇ ಆದರೆ ಇವರೆಲ್ಲ ಏನು ಮಾಡ್ತಿದ್ರು? ಬಿಹಾರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಇಂಥದ್ದೊಂದು ಬ್ಲಾಸ್ಟ್ ಯಾಕಾಯಿತು? ಕಾಕತಾಳೀಯ ಅಂತ ಅನ್ನೋದೇ ಆದರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳ ಈಗಿನ ಚರ್ಚೆ ಏನು? ಭಯೋತ್ಪಾದನೆ ಅನ್ನೋ ಹೊಸ ಕಥೆಯನ್ನೇ ಕಟ್ತಿದ್ದಾರೆ. ಮೂಲ ಕಾರಣ ಹುಡುಕ್ತಾ ಹೋದಾಗ ಅಲ್ಲಿ ಗ್ಯಾಸ್ ಸಿಲಿಂಡರ್ನ ಸ್ಫೋಟದಿಂದ ಹೀಗಾಗಿರಬಹುದು ಅನ್ನುವಂಥದ್ದು ಒಂದು ವಿಚಾರ ಆದರೆ, ಬ್ಯಾಕ್ಟೀರಿಯಂತಹ ಸ್ಫೋಟಕಗಳ ಒಂದು ಉರುವಿಕೆಯಿಂದ, ಅದು ಸ್ಫೋಟಗೊಂಡಿದ್ದರಿಂದ ಈ ಥರ ಒಂದು ಬೆಂಕಿ ಹೊತ್ಕೊಂಡಿರಬಹುದು, ಬ್ಲಾಸ್ಟ್ ಆಗಿರಬಹುದು ಅನ್ನುವಂತಹ ಚರ್ಚೆ, ಮೂಲ ವಿಚಾರಗಳು ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ವಿಶ್ವಗುರು ಆಳ್ತಿರುವಂತಹ ನೆಲದಲ್ಲಿ 1 ವರ್ಷಕ್ಕಲ್ಲ, 5 ವರ್ಷಕ್ಕಲ್ಲ, ಅದೇನೇ 3 ಟರ್ಮ್ ಆಗೋಗಿದೆ. ಅಂಥವರ ಆಳ್ವಿಕೆಯ ಸಂದರ್ಭದಲ್ಲೂ ಕೂಡ ಹೀಗೆ ಯಾರೋ ಉಗ್ರರು ಬರ್ತಿದ್ದಾರೆ ಅನ್ನೋದೇ ಆದರೆ ಯಾಕೆ ಬಂದರು? ಯಾರು ಕರ್ಕೊಂಬಂದರು? ಆಳ್ತಿರೋದು ಯಾರು? ಇಡೀ ಯಂತ್ರಾಂಗ ಯಾರ ಕೈಲಿದೆ? ಚರ್ಚೆ ಆಗಬೇಕು, ಉತ್ತರ ಹುಡುಕಬೇಕು. ಆದರೆ ಅಲ್ಲಿ ಸತ್ತಂತಹ ಅಮಾಯಕರು ಒಂದು ವೇಳೆ ಇವರ ಯಾರದ್ದೋ ಕಚಡ ರಾಜಕಾರಣಕ್ಕೆ ಬಲಿಪಶುಗಳಾಗಿದ್ದಾರೆ ಅಂದರೆ ಆ ಆತ್ಮಗಳಿಗೆ ಶಾಂತಿ ಸಿಗೋದು ಯಾವಾಗ? ಕಮೆಂಟ್ ಮಾಡಿ.